ಕನ್ನಡ ಒಕ್ಕೂಟ ಸಂಘದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಈಗ ಹಾಸನದಲ್ಲಿ ಹಿರಿಯ ಕನ್ನಡ ಪರ ಹೋರಾಟಗಾರ ಬಾಳು ಗೋಪಾಲ್ ಅವರು ಇರುವಂತದ್ದು. ಹಲವು ದಶಕಗಳಿಂದ ನಾಡು ನುಡಿ ಕನ್ನಡ ಪರ ಹೋರಾಟ ಮಾಡ್ಕೊಂಡ್ ಬರ್ತಾ ಇರೋಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು, ಅವರು ಕಳೆದ 2 ದಿನಗಳಿಂದ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಇರುವಂತದ್ದು. ಈಗ ಅವ್ರಿಗೆ ನಾನು ಮಾತಾಡ್ತಾ ಹೋಗ್ತೀನಿ. ಹಲವು ದಶಕಗಳಿಂದ ಹಾಸನದಲ್ಲಿ ನೀವು ಕನ್ನಡ ಪರ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ದುರದೃಷ್ಟವಶಾತ್ ನೀವು 2 ದಿನಗಳಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದೀರಾ. ಹೇಗನ್ಸತ್ತೆ? ಈಗ ನೀರಸ ಪ್ರತಿಕ್ರಿಯೆ, ಕೆಲವು ಕಡೆ ಎಲ್ಲ ಈ ವಾಟಾಳ್ ನಗರದ ಹೋರಾಟಕ್ಕೆ ನೀರಸ ಪ್ರತಿಕ್ರಿಯೆ. ನೀವು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದೀರಾ. ವಾಟಾಳ್ ನಾಗರಾಜ್ ಅವರ ಹೋರಾಟ ನಿಜವಾಗಿಯೂ ನಿರಂತರವಾಗಿ ನಡೀತಾ ಇದೆ. ಕಾವೇರಿ ಹೋರಾಟದಲ್ಲಿ ಹಲವಾರು ವರ್ಷದಿಂದ ಹೋರಾಟ ಮಾಡಿದ್ರು. ಇವತ್ತು ನನಗೆ ಈ ಅನಾರೋಗ್ಯದಿಂದ ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ಬೋದು. ಆದ್ರೂ ಮನಸ್ಸು ಈಗಲೂ ನಾನು ಬೀದಿಲಿ ಇದ್ದೀನಿ ಅನಿಸ್ತಾ ಇದೆ. ಯಾಕಂದ್ರೆ ಕಾವೇರಿಯ ನೀರಿನ ಇತ್ಯರ್ಥ ಆಗೋವರೆಗೂ ಆದ್ರೂ ದೇವರು ನಮ್ಮನ್ನ ಬದುಕಿಸ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೆ. ಯಾಕಂದ್ರೆ ಈ ಕನ್ನಡ ಪರ ಸಂಘಗಳು ಸಮೇತ ಒಂದೊಂದು ಸಂಘ ಒಂದೊಂದು ದಿವಸ ಮಾಡೋದ್ರ ಮುಖಾಂತರ ಈ ಹೋರಾಟಕ್ಕೆ ಬೆಲೆ ಕಮ್ಮಿ ಆಗ್ತಾ ಇದೆ. ಆದ್ರೆ ವಾಟಾಳ್ ನಾಗರಾಜ್ ಅಂತವ್ರೆ ಏನಾದ್ರು ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋರು ಯಾರು ಅನ್ನಂಗೆ. ಇವತ್ತು ಹಾಸನದಲ್ಲಿ ಸಮೇತ ನಮ್ಮ ಹರ ನಾಗರಾಜರು ನಮ್ಮ ನೇತೃತ್ವದಲ್ಲಿ 1983ರಿಂದಲೂ ನಾವು ಇಲ್ಲಿವರೆಗೆ ನಿರಂತರವಾದ ನೀರು ಬಿಡೋದಾಗ್ಲಿ, ತಮಿಳುನಾಡಿಗೆ ನೀರು ಬಿಡೋದಾಗ್ಲಿ, ನೀರಿಗೆ ಏನಾದ್ರು ತೊಂದರೆ ಆದಾಗ ನಾವು ಬೀದಿಗೆ ಹೋರಾಟ ಮಾಡ್ತಾ ಇದ್ರು. ನಾಡು ನುಡಿಯ ಏಳಿಗೆಗಾಗಿಗೋಸ್ಕರನೇ ಸಂಘವನ್ನು ಸ್ಥಾಪಿಸಿದ್ರು ನಾವು. ಡಾಕ್ಟರ್ ರಾಜ್ಕುಮಾರ್ ಸಂಘ ಅಂತಂದ್ರೆ ಭಾಷೆಗೋಸ್ಕರ, ನೆಲ, ಜಲ ಇದಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಇವತ್ತು ನನಗೆ ತುಂಬಾ ಬೇಸರವಾಗ್ತಾ ಇದೆ. ಇವತ್ತು ಈ ಸ್ಥಿತಿಲಿ ಇದ್ದೀನಿ. ಒಂದು ಮೌನ ಮೆರವಣಿಗೆ ಆದ್ರೂ ಮಾಡ್ಬೇಕು ಅನ್ನಿಸ್ತಾ ಇದೆ. ಆದ್ರೆ ಈ ಪರಿಸ್ಥಿತಿಲಿ ನನ್ನ ಈ ಪರಿಸ್ಥಿತಿಲಿ ನಾನು ಹೋರಾಟ ಮಾಡಕ್ ಆಗೋದಿಲ್ಲ. ಇತರ ಸಂಘಟನೆಯವರಿಗೆ, ನಿಮ್ಮ ಬೆಂಬಲಿಗರಿಗೆ ಏನಂತ ಕರೆ ಕೊಡ್ತೀರ? ಈ ತರ ಎಲ್ಲಾ ಕನ್ನಡ ಪರ ಸಂಘಗಳಿಗೆ ಹೇಳ್ತಾ ಇದ್ದೀನಿ, ನೀವು ಹೋರಾಟ ನಿರಂತರವಾಗಿ ಒಗ್ಗಟ್ಟಿಂದ ಮಾಡಿ. ಯಾವುದೇ ವ್ಯಕ್ತಿಯ ಯಾವುದೇ ಒಂದಲ್ಲ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ವ್ಯಕ್ತಿ ಅಂತ ನಾವು ಮಾಡ್ಲಿಲ್ಲ. ರಾಜ್ಕುಮಾರ್ ಅವರು ಒಂದು ಶಕ್ತಿಯಾಗಿದ್ರು. ಇದು ನಾನ್ ಹೇಳಿದ್ದಲ್ಲ. ಎಲ್ಲಾ ಸಂಘದವ್ರು ಇವತ್ತು ಯಾವ ಸಂಘ ಇರ್ಬೋದು, ಯಾವ ರಕ್ಷಣಾ ವೇದಿಕೆಗಳಿರ್ಬೋದು, ಯಾವ ಸಂಘನೂ ಹೇಳುತ್ತೆ ರಾಜ್ಕುಮಾರ್ ಅವರು ಒಂದು ಶಕ್ತಿ ಅಂತ. ನಾನು ಹೇಳ್ತಾ ಇದ್ದೀನಿ, ಇವತ್ತು ವ್ಯಕ್ತಿ ಆಗಿ ಹೋರಾಟ ಮಾಡಬೇಡಿ ಅಂತ. ಆದ್ರೆ ಇದು ಒಂದು ಶಕ್ತಿ. ಅವ್ರ ಮುಖಾಂತರ ಬೇಡ, ಆ ಸಂಘ ಇಲ್ದವ್ರ ಪರವಾಗಿಲ್ಲ, ಇಡೀ ಕನ್ನಡದ ಎಲ್ಲಾ ಸಂಘಗಳು ಒಬ್ಬೊಬ್ಬರಿಗೋಸ್ಕರ ಒಂದೊಂದು ಸಂಘ ಮಾಡಿದ್ರೆ ನಮ್ಮ ಕರ್ನಾಟಕದ ಹೋರಾಟ ನಿರಂತರವಾಗಿ ಇಡೀ ಭಾರತ ದೇಶದಲ್ಲಿ ಯಶಸ್ವಿ ಆಗುತ್ತೆ. ಅಂತ ಹೋರಾಟ ಆಗ್ಬೇಕು ಅಂತ ಈ ಮುಂದಿನ ಮಾಡತಕ್ಕಂಥ ಯುವಕರಿಗೆ, ಈಗಿರತಕ್ಕಂಥವ್ರಿಗೂ ಎಲ್ಲರಿಗೂ ನಾನು ಈ ಮೂಲಕ, ನಿಮ್ಮ ವಾಹಿನಿ ಮೂಲಕ ಸಂದೇಶ ಕಳಿಸ್ತಾ ಇದ್ದೀನಿ. ಹಾಸನ ಜಿಲ್ಲೆಯ ಹಲವು ದಶಕಗಳಿಂದ ಕನ್ನಡ ಪರ ನಾಡು ನುಡಿ ಜಲಕ್ಕೆ ಹೋರಾಟ ಮಾಡ್ಕೊಂಡು ಬರ್ತಾ ಇರೋಂತ ಬಾಳು ಗೋಪಾಲ್ ಅವರು ಭಾವುಕರಾಗಿ ಮಾತಾಡ್ತಾ ಇರೋಂಥದ್ದು. ನಾನು ಕಳೆದ 2 ದಿನಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ದೀನಿ. ಆದ್ರೆ ನಾಡು ನುಡಿ ಜಲಕ್ಕೆ ಎಲ್ಲಾ ಯುವಕರು ಮತ್ತೆ ಸಂಘಟನೆಗಳು ಬೆಂಬಲ ಕೊಡಬೇಕು, ಹೋರಾಟ ಮಾಡ್ಬೇಕು ಅಂತ ಕೂಡ ಹೇಳ್ತಾ ಇರ್ತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಾಸನ್.